ಮಾತ್ರೆ ತಗೊಳ್ಳಿ ಅಪ್ಪ. ಆಗಾಗ ನೀವು ಮರ್ತು ಬಿಡ್ತೀರಂತಲ್ಲ, ಅಮ್ಮ ಹೇಳ್ತಿದ್ರು. ಇನ್ಮೇಲಿಂದ ನಾನು ಫಾಲೋ ಮಾಡ್ತೀನಿ. ಅಲ್ಲಿಡಮ್ಮ, ಇನ್ನು ಮಾತ್ರೆ ಎಲ್ಲ ತಗೊಂಡು ಏನಾಗಬೇಕು? ಅಪ್ಪ ಅಮ್ಮ ಪರಿ, ಈ ಮದುವೆ ಪತ್ರ ನೋಡಿದ ತಕ್ಷಣ ನನ್ನ ಮನಸ್ಸೇ ಹೊಡೆದೋಯ್ತಮ್ಮ. ಇಂಥ ಒಂದು ಮದುವೆ ಪತ್ರನ ಲೋಕದಲ್ಲಿ ಬೇರೆ ಯಾರಿಗೂ ಮಾಡಿಸ್ಬಾರ್ದಮ್ಮ. ಅಪ್ಪ ನನ್ನ ಕ್ಷಮಿಸ್ಬಿಡಿಪ್ಪ. ಇಲ್ಲಮ್ಮ ಪರಿ, ಇಲ್ಲಿ ನೋಡು, ಈ ಮದುವೆ ಪತ್ರಿಕೆ ನೋಡು. ಮದುಮಗಳು ಅನ್ನೋ ಜಾಗದಲ್ಲಿ ನಿನ್ನ ಹೆಸರಿದೆ, ಆದ್ರೆ ಮದುಮಗಳು ನೀನಲ್ಲ. ದೇವಿ ಹೆಸರು ಪತ್ರಿಕೆಯಲ್ಲೇ ಇಲ್ಲ, ಆದ್ರೆ ಪತ್ರಿಕೆಯಲ್ಲಿ ಹೆಸರೇ ಇಲ್ಲದೆ ಇರೋಳು ತಾಳಿ ಕಟ್ಟಿಸ್ಕೊಳಕ್ ಹೋಗ್ತಿದ್ದಾಳೆ. ಅಯ್ಯೋ ಅಮ್ಮ, ಅಪ್ಪ ಅಮ್ಮ ಅನ್ನೋ ಜಾಗದಲ್ಲಿ ನಮ್ಮ ಹೆಸರೇ ಇಲ್ವಲ್ಲಮ್ಮ. ತಾತಾಜಿ ಅಂತ ಇರೋ ಕಡೆ ನಮ್ಮ ಅಪ್ಪ ಅಮ್ಮನ ಹೆಸರು ಕೂಡ ಇಲ್ವಲ್ಲ. ನಮ್ಮ ಮನೆಯವರು, ನೆಂಟರು, ನೆರೆ ಕೆರೆ, ಅತ್ತೆ ಮಾವ ಯಾರೊಬ್ರ ಹೆಸರು ಇಲ್ವಲ್ಲಮ್ಮ. ಇಂಥ ಒಂದ್ ಮದುವೆ ಎಲ್ಲಿ ಎಲ್ಲಿ ಎಲ್ಲ ನಡೆಯುತ್ತೆ. ಅಪ್ಪ ಏನಪ್ಪ, ಇಂಥ ಕಷ್ಟ ಯಾರಿಗೂ ಬರಬಾರ್ದು. ನಮ್ಮೂರಲ್ಲಿ ನಾನು ದೊಡ್ಡ ಚೇರ್ಮನ್. ನನ್ನ ಅನುಭವದಲ್ಲಿ ಈ ಕೈಯಾರೆ ನಾನು 100ಕ್ಕಿಂತ ಹೆಚ್ಚು ಮದುವೆಗಳನ್ನ ಮಾಡಿಸಿ ತಾಳಿ ಎತ್ಕೊಟ್ಟಿದ್ದೀನಿ. ನಾನು ಮದ್ವೆಗೆ ಬರ್ದೇ ಇದ್ರೆ ಅಯ್ಯೋ ಅದೃಷ್ಟ ಇರೋ ಮನುಷ್ಯ, ಅವರು ಮದ್ವೆಗೆ ಬರ್ಲಿಲ್ಲ ಅಂತ ಮದ್ವೆ ನಿಂತು ಹೋಗಿರೋದು ಇದೆಯಮ್ಮ. ಆದ್ರೆ ನನ್ನ ಸ್ವಂತ ಮಗಳ ಮದ್ವೆಯಲ್ಲಿ ಪತ್ರಿಕೆಯಲ್ಲಿ ಒಂದು ಸಂಪ್ರದಾಯಕ್ಕಾದ್ರೂ ನನ್ನ ಹೆಸರೇ ಇಲ್ವಲ್ಲಮ್ಮ. ಅಮ್ಮ ದೇವಿ, ನಾನೇ ನಿಮ್ಮಪ್ಪ ಅಂತ ಯಾವ ಆಧಾರನು ಪತ್ರಿಕೆಯಲ್ಲಿ ಇಲ್ವಲ್ಲಮ್ಮ. ಇದನ್ನ ನೋಡ್ತಿದ್ರೆ ನಾನು ಎದೆ ಹೊಡೆದು ಹೋಗ್ತಿದ್ಯಮ್ಮ. ಅಯ್ಯೋ, ನನಗೆ ಈ ವಿಷಯ ತಡ್ಕೊಳಕ್ ಆಗ್ತಿಲ್ಲ. ಇನ್ ನಿಮ್ಮಮ್ಮ ಏನಾದ್ರೂ ಮದ್ವೆ ಪತ್ರ ನೋಡಿದಿದ್ರೆ ಅಯ್ಯೋ ಉಸಿರೇ ನಿಲ್ಲಿಸ್ಬಿಡ್ತಿದ್ಲು. ಅಪ್ಪ, ನಾನು ಎಷ್ಟು ನೋವಿಂದ ಈ ಕೆಲಸ ಮಾಡ್ತಿದ್ದೀನಿ ಅಂತ ಯಾರ ಹತ್ರ ಅಪ್ಪ ಹೇಳಿ ಅಳಕ್ಕಾಗುತ್ತೆ? ಅಪ್ಪ, ನಮಗೆಲ್ಲರೂ ನೀವೇ ಅಪ್ಪ. ನೀವೇ ಹೀಗೆ ಅಳ್ತಾ ಕೂತ್ರೆ ನಾನು ಹೊಟ್ಟೆಲ್ ಮಗು ಇಟ್ಕೊಂಡು ಏನಪ್ಪ ಮಾಡ್ಲಿ? ಅಪ್ಪ ಅಳ್ಬೇಡಿಪ್ಪ. ಅಕ್ಕ, ಇದಕ್ಕೆ ಅಪ್ಪ ನಾನು ಬದುಕೋದೇ ಬೇಡ ಅನ್ಕೊಂಡಿದ್ದು. ಏನಮ್ಮ ನೀನ್ ಈ ತರ ಎಲ್ಲ ಮಾತಾಡ್ತಿದ್ಯಾ? ಅಲ್ಲಪ್ಪ, ಎಲ್ರಿಗೂ ಇಷ್ಟು ಕಷ್ಟ ಕೊಟ್ಬಿಟ್ಟು ನಾ ಬೇರೆ ಏನ್ ಮಾಡ್ಲಿ? ಒಂದೇ ನಿಮಿಷ, ಒಂದೇ ಒಂದು ನಿಮಿಷ ಪ್ರೀತಿಲ್ ಬಿದ್ದು ನಾನು ಮಾಡಿದ ತಪ್ಪು ಹಿಂಗೆ ಎಲ್ಲರ ಸಂತೋಷಕ್ಕೂ ಕೊಳ್ಳೆ ಇಡ್ತಿದ್ಯಲ್ಲ. ಹೀಗೆ ನಿಮ್ಮೆಲ್ಲರ ಖುಷಿನೆಲ್ಲ ಅಳಿಸಿ ಊರವ್ರ ಮುಂದೆ ನೀವು ತಲೆ ತಗ್ಸೋ ಹೋಗಿ ಮಾಡಿದೆ. ನಾನು ಏನಪ್ಪ ಇನ್ನೂ ದೊಡ್ಡದಾಗಿ ಬಾಳಿ ಬದುಕೋದು? ಅಕ್ಕ, ಹಾಗೆಲ್ಲ ಹೇಳ್ಬೇಡಕ್ಕ. ಹೌದು ಪರಿ, ನಾನು ನನ್ನ ಪ್ರೀತಿ ಕೊಡೋ ಬೆಲೆ ತುಂಬಾ ಹೆಚ್ಚೇನೆ. ಅದಕ್ಕೆ ಬದಲು ಸಾಕು ನಿಲ್ಸಕ್ಕ. ನೀನೇನ್ ಹೇಳ್ತೀಯ ಅಂತ ನನಗೆ ಗೊತ್ತು. ಹೊಚ್ಚಿನ ನೀನು ಸಾಯ್ತೀಯ, ಅದೇ ತಾನೇ? ನಿನ್ನ ಉಸಿರು ಹೋಗ್ಬೇಕು ಅಂತ ದೇವ್ರು ಅನ್ಕೊಂಡಿದ್ರೆ, ಈ ಆಟ ಎಲ್ಲ ನಿಲ್ಲಿಸ್ಬೇಕು ಅಂತ ವಿಧಿ ಅನ್ಕೊಂಡಿದ್ರೆ ನೀನ್ ಯಾವಾಗ ಸಾಯ್ತಿದ್ದೆ ಅಂತ ಗೊತ್ತಾ ಅಕ್ಕ? ಸರೋಜಾ ದೇವಿ ನಿನ್ನ ಬೆನ್ನಟ್ಟಿ ಬಂದಾಗ ನೀನ್ ಹೊಟ್ಟೆಲಿರೋ ಮಗು ಜೊತೆ ಓಡಿ ಓಡಿ ನಿನಗೊಂದ್ ಲಾರಿ ಡಿಕ್ಕಿ ಹೊಡಿತಲ್ಲ, ಆಗ್ಲೇ ನೀನ್ ಸಾಯ್ಬೇಕಿತ್ತಕ್ಕ. ತಾತ ಅಜ್ಜಿಗೆ 80ನೇ ವರ್ಷದ ಮದ್ವೆ ನಡೆದ ಆ ರಾತ್ರಿ ನೀನು ಕಣಗಿಲೆ ಬೀಜ ಅರ್ದು ಕುಡ್ದು ಹುಲ್ಲಿನ ಮೆದೆ ಮೇಲೆ ಬಾಯಿ ನೊರ ಇಳಿಸ್ಕೊಂಡ್ ಬಿದ್ದಿದ್ಯಲ್ಲ, ಆಗ ನೀನ್ ಸಾಯ್ಬೋದಿತ್ತಲ್ಲಕ್ಕ. ಅಲ್ಲಮ್ಮ, ನೀನು ಸಾಯಕ್ ಹೋಗಿದ್ಯಾ? ನಾನ್ ಯಾಕಪ್ಪ ಅಲ್ಲದ್ ಬಂದೆ? ನಾನ್ ಯಾಕಕ್ಕ ನಿನ್ನ ನೋಡ್ದೆ? ನಾನ್ ಯಾಕೆ ನಿನ್ನ ಕಾಪಾಡ್ದೆ? ಗೊತ್ತಿಲ್ವೇ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ನಿನಗೆ ಉತ್ತರ ಗೊತ್ತಿಲ್ಲ, ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಆ ದೇವರಿಗೆ ಎಲ್ಲಾನು ಗೊತ್ತು. ನೀನ್ ಸಾಯ್ಬಾರ್ದು ಅಂತ ವಿಧಿ ತೀರ್ಮಾನ ಮಾಡ್ತು, ನೀನ್ ಸಾಯ್ಬಾರ್ದು ಅಂತ ದೇವ್ರು ತೀರ್ಮಾನ ಮಾಡಿದ್ರು. ನೀನ್ ನನ್ನ ಕೇಳಿದ್ರೆ
ಈ ಮಗು ಗೌರವದಿಂದ ಹುಟ್ಟಬೇಕು, ಅದಕ್ಕೆ ಈ ಮದುವೆ ನಡಿಬೇಕು.